ಎಲ್ರಿಗೂ ನಮಸ್ಕಾರ. ಇವತ್ತಿನ ಕನ್ನಡ ವ್ಯಾಕರಣ ಕ್ಲಾಸ್ನಲ್ಲಿ ಅವ್ಯಯಗಳ ಬಗ್ಗೆ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಅವ್ಯಯಗಳು ಅಂದರೆ ಎಲ್ಲರಿಗೂ ಗೊತ್ತಿರುವಂಥದ್ದಲ್ಲ. ಹಾಗಾಗಿ ಈ ಒಂದು ವಿಷಯದ ಬಗ್ಗೆ ತಿಳಿಸ್ಕೊಟ್ರೆ ನಿಮಗೆ ಉಪಯೋಗ ಆಗ್ಬೋದು ಅನ್ನೋ ಒಂದು ಕಾರಣಕ್ಕಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಅವ್ಯಯಗಳು ಎಂದರೇನು? ಲಿಂಗ, ವಚನ, ವಿಭಕ್ತಿ ಅಥವಾ ಕಾಲಗಳ ಕಾರಣದಿಂದಾಗಿ ಬದಲಾಗದೆ ಒಂದೇ ರೀತಿಯಲ್ಲಿ ಉಳಿಯುವ ಪದಗಳನ್ನು ಅವ್ಯಯಗಳು ಅಂತ ಕರೀತಾರೆ. ಉದಾಹರಣೆಗೆ, ರಾಮನು ಮೆಲ್ಲಗೆ ನಡೆದನು, ಸೀತೆಯು ಮೆಲ್ಲಗೆ ನಡೆದಳು, ಅವರು ಮೆಲ್ಲಗೆ ನಡೆದರು. ಇಲ್ಲಿ ನೀವು ಗಮನಿಸಿದರೆ ರಾಮ, ಸೀತೆ, ಅವರು ಚೇಂಜ್ ಆಗಿದೆ. ನಡೆದನು, ನಡೆದಳು ಅಂದರೆ ಲಿಂಗ ಚೇಂಜ್ ಆಗಿದೆ, ವಚನ ಚೇಂಜ್ ಆಗಿದೆ. ಆದರೆ ಮೆಲ್ಲಗೆ ಅನ್ನೋದು ಯಾವುದೇ ಒಂದು ರೀತಿಯಲ್ಲೂ ಕೂಡ ಬದಲಾವಣೆಯನ್ನು ಹೊಂದಿಲ್ಲ. ಈ ರೀತಿಯಾದಂಥ ಪದಗಳನ್ನು ಅವ್ಯಯಗಳು ಅಂತ ಕರೀತಾರೆ. ಅವ್ಯಯಗಳ ಪ್ರಕಾರಗಳು. ಅವ್ಯಯಗಳನ್ನು ಬಳಕೆಗೆ ಅನುಗುಣವಾಗಿ 10 ಪ್ರಕಾರಗಳಾಗಿ ವಿಂಗಡಿಸಲಾಗಿದೆ. ಮೊದಲನೇದು ಸಾಮಾನ್ಯ ಅವ್ಯಯ, ಅನುಕರಣ ಅವ್ಯಯ, ಭಾವಸೂಚಕ ಅವ್ಯಯ, ಕ್ರಿಯಾರ್ಥಕ ಅವ್ಯಯ, ಸಂಬಂಧಾರ್ಥಕ ಅವ್ಯಯ, ಕೃದಂತ ಅವ್ಯಯ, ತದ್ದಿತಾಂತ ಅವ್ಯಯ, ಅವಧಾರಣಾರ್ಥಕ ಅವ್ಯಯ, ಪ್ರಶ್ನಾರ್ಥಕ ಅವ್ಯಯ, ಸಂಬೋಧಕ ಅವ್ಯಯ. ಈಗ ಒಂದೊಂದೇ ಅವ್ಯಯಗಳನ್ನು ಉದಾಹರಣೆಯ ಸಹಿತ ತಿಳಿದುಕೊಳ್ಳೋಣ. ಮೊದಲನೇದು ಸಾಮಾನ್ಯ ಅವ್ಯಯ. ಯಾವುದಾದರೊಂದು ಕ್ರಿಯೆ ನಡೆಯುವ ರೀತಿ, ಸ್ಥಳ, ಕಾಲ ಮುಂತಾದವುಗಳ ಬಗ್ಗೆ ತಿಳಿಸುವಂತಹ ಅವ್ಯಯಗಳಿಗೆ ಸಾಮಾನ್ಯ ಅವ್ಯಯ ಎನ್ನುವರು. ಉದಾಹರಣೆಗೆ, ಲಕ್ಷ್ಮಿಯು ಚೆನ್ನಾಗಿ ಹಾಡುತ್ತಾಳೆ, ಕಮಲ ಸುಮ್ಮನೆ ಕುಳಿತಿರುವಳು. ಅಂದರೆ ಯಾವುದಾದ್ರೂ ಒಂದು ಕ್ರಿಯೆ ನಡೀತಾ ಇದೆ. ಈಗ ಲಕ್ಷ್ಮಿಯು ಹಾಡ್ತಾ ಇದ್ದಾಳೆ. ಹೇಗೆ ಆಡ್ತಾ ಇದ್ದಾಳೆ? ಚೆನ್ನಾಗಿ ಆಡ್ತಾ ಇದ್ದಾಳೆ. ಈಗ ಇಲ್ಲಿ ಚೆನ್ನಾಗಿ ಅನ್ನೋದು ಸಾಮಾನ್ಯ ಅವ್ಯಯ ಆಗಿರುತ್ತೆ. ಎರಡನೇದು ಅನುಕರಣಾವ್ಯಯ. ಅನುಕರಣಾವ್ಯಯ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಅನುಕರಣೆ ಮಾಡೋವಂಥದ್ದು. ಯಾವುದಾದ್ರೂ ಒಂದು ಶಬ್ದವನ್ನು, ಯಾವುದೇ ಒಂದು ಧ್ವನಿಯನ್ನು ಅನುಕರಣೆ ಮಾಡಿ ಹೇಳುವ ಪದಗಳಿಗೆ ಅನುಕರಣಾವ್ಯಯ ಎನ್ನುವರು. ಉದಾಹರಣೆಗೆ, ಜುಳುಜುಳು, ಪಟಪಟ, ಧಗಧಗ ಇತ್ಯಾದಿ. ನೀರು ಜುಳುಜುಳು ಹರಿಯುತ್ತಿದೆ, ಬೆಂಕಿ ಧಗಧಗ ಉರಿಯುತ್ತಿದೆ. ಇಲ್ಲಿ ಜುಳುಜುಳು ಮತ್ತು ಧಗಧಗ ಅನ್ನುವಂಥದ್ದು ಅನುಕರಣಾವ್ಯಯ. ಮೂರನೇದು ಭಾವಸೂಚಕ ಅವ್ಯಯ. ನಮ್ಮ ಮನಸ್ಸಿನ ಸಂತೋಷ, ಕೋಪ, ದುಃಖ, ಆಶ್ಚರ್ಯ, ಭಯ ಮುಂತಾದ ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಬಳಸುವ ಪದಗಳಿಗೆ ಭಾವಸೂಚಕ ಅವ್ಯಯಗಳು ಎಂದು ಕರೆಯುತ್ತಾರೆ. ಉದಾಹರಣೆಗೆ, ಅಯ್ಯೋ, ಆಹಾ, ಅಬ್ಬಬ್ಬಾ ಇತ್ಯಾದಿ. ಆಹಾ, ಈ ತೋಟ ಎಷ್ಟು ಸುಂದರವಾಗಿದೆ. ಇಲ್ಲಿ ಆಶ್ಚರ್ಯ ಸೂಚಕ ಚಿಹ್ನೆಯನ್ನು ಹಾಕಿದ್ದಾರೆ, ಅಂದರೆ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ನಾಲ್ಕನೇದು ಕ್ರಿಯಾರ್ಥಕ ಅವ್ಯಯ. ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ಕ್ರಿಯೆಯ ಅರ್ಥವನ್ನು ಪೂರ್ಣಗೊಳಿಸುವ ಶಬ್ದಗಳಿಗೆ ಕ್ರಿಯಾರ್ಥಕ ಅವ್ಯಯ ಎಂದು ಕರೆಯುತ್ತಾರೆ. ಉದಾಹರಣೆಗೆ, ಸಾಕು, ಬೇಡ, ಹೌದು, ಇಲ್ಲ ಇತ್ಯಾದಿ. ನನಗೆ ಊಟ ಬೇಡ, ಅವನಿಗೆ ಬುದ್ಧಿ ಇಲ್ಲ. ಈ ರೀತಿಯಲ್ಲಿ ಬೇಡ, ಇಲ್ಲ ಅನ್ನುವಂಥ ಪದಗಳು ಕ್ರಿಯಾರ್ಥಕ ಅವ್ಯಯಗಳು. ಸಂಬಂಧಾರ್ಥಕ ಅವ್ಯಯ. 2 ಪದಗಳನ್ನು ಅಥವಾ 2 ವಾಕ್ಯಗಳನ್ನು ಜೋಡಿಸುವ ಪದಗಳಿಗೆ ಸಂಬಂಧಾರ್ಥಕ ಅವ್ಯಯಗಳು ಎನ್ನುವರು. ಉದಾಹರಣೆಗೆ, ಮತ್ತು, ಅಥವಾ, ಆದರೂ, ಆದ್ದರಿಂದ ಇತ್ಯಾದಿ. ರಾಮ ಮತ್ತು ಲಕ್ಷ್ಮಣರು ಕಾಡಿಗೆ ಹೋದರು. ಇನ್ನೊಂದು ಎಕ್ಸಾಂಪಲ್ ಕೊಡೋದಾದರೆ, ನನಗೆ ಹುಷಾರಿಲ್ಲ, ಆದ್ದರಿಂದ ನಾನು ಇಂದು ಶಾಲೆಗೆ ಹೋಗಲು ಆಗಲಿಲ್ಲ ಅಂತ ನೀವು ಹೇಳಬಹುದು. ಆರನೇದು ಕೃದಂತ ಅವ್ಯಯ. ಧಾತುಗಳಿಗೆ ಕೃತ್ ಪ್ರತ್ಯಯಗಳು ಸೇರಿ ಲಿಂಗ, ವಚನಗಳು ಬದಲಾಗದೇ ಇರುವ ಪದಗಳಿಗೆ ಕೃದಂತ ಅವ್ಯಯಗಳು ಎಂದು ಕರೆಯುತ್ತಾರೆ. ಉದಾಹರಣೆಗೆ, ಓದಲು, ತಿನ್ನದೆ, ನಗುತ್ತಾ, ಕೂಗಿ ಇತ್ಯಾದಿ. ಅವಳು ಪಾಠವನ್ನು ಓದಲು ಕುಳಿತಳು, ರಾಮನು ಸೀತೆಯನ್ನು ಕೂಗಿ ಕರೆದನು. ಏಳನೇದು ತದ್ದಿತಾಂತ ಅವ್ಯಯ.
ನಾಮಪದಗಳ ಮೇಲೆ ಅಂತೆ, ಗಾರ, ಕೋರ, ಕಾರ ಮುಂತಾದ ತದ್ದಿತ ಪ್ರತ್ಯಯಗಳು ಸೇರಿ ಆಗುವ ಪದಗಳಿಗೆ ತದ್ದಿತಾಂತ ಅವ್ಯಯ ಎಂದು ಕರೆಯುತ್ತಾರೆ. ಉದಾಹರಣೆಗೆ ಅವನಂತೆ, ಸಾಹುಕಾರ, ಮೋಸಗಾರ ಇತ್ಯಾದಿ. ಅವನು ಕೃಷ್ಣನಂತೆ ಕಾಣುತ್ತಾನೆ. ರಾಜನು ಸಾಹುಕಾರನಾಗಿರುತ್ತಾನೆ. 8ನೇದು ಅವಧಾರಣಾರ್ಥಕ ಅವ್ಯಯ. ಹಲವು ವಸ್ತುಗಳಲ್ಲಿ ಅಥವಾ ವ್ಯಕ್ತಿಗಳಲ್ಲಿ ಒಂದನ್ನು ನಿಶ್ಚಯಿಸುವುದು, ಇದೇ ಖಂಡಿತ ಎಂದು ಒತ್ತಿ ಹೇಳಲು ಬಳಸುವ ಪದಗಳಿಗೆ ಅವಧಾರಣಾರ್ಥಕ ಅವ್ಯಯಗಳು ಎಂದು ಕರೆಯುತ್ತಾರೆ. ಉದಾಹರಣೆಗೆ ನೀನೇ, ಅವನೇ, ಅದೇ ಇತ್ಯಾದಿ. ಈ ಕೆಲಸವನ್ನು ನೀನೇ ಮಾಡಬೇಕು. ನಾನೇ ಅದನ್ನು ಬರೆದನು ಅಂದರೆ ಇಂಥದ್ದೇ ಅಂತ ಒತ್ತಿ ಹೇಳೋದಕ್ಕೆ ಬಳಸುವಂಥ ಅವ್ಯಯಗಳನ್ನು ಅವಧಾರಣಾರ್ಥಕ ಅವ್ಯಯಗಳು ಅಂತ ಕರಿತೀವಿ. 9ನೇದು ಪ್ರಶ್ನಾರ್ಥಕ ಅವ್ಯಯ. ಯಾವುದೇ ಪ್ರಶ್ನೆಗಳನ್ನು ಕೇಳುವಾಗ ಪ್ರಶ್ನೆಯ ಅರ್ಥವನ್ನು ಉಂಟು ಮಾಡುವ ಪದಗಳಿಗೆ ಪ್ರಶ್ನಾರ್ಥಕ ಅವ್ಯಯಗಳು ಎಂದು ಕರೆಯುತ್ತಾರೆ. ಉದಾಹರಣೆಗೆ ಏನು, ಏಕೆ, ಯಾರು, ಎಲ್ಲಿ ಇತ್ಯಾದಿ. ನಿನ್ನ ಹೆಸರು ಏನು, ಅವರು ಎಲ್ಲಿಗೆ ಹೋದರು. ಈ ರೀತಿ ಪ್ರಶ್ನೆಯನ್ನು ಕೇಳೋದಕ್ಕೆ ಬಳಸುವಂಥ ಪದಗಳನ್ನು ಪ್ರಶ್ನಾರ್ಥಕ ಅವ್ಯಯ ಅಂತ ಕರಿತೀವಿ. 10ನೇದು ಸಂಬೋಧಕ ಅವ್ಯಯ. ವ್ಯಕ್ತಿಯೊಂದಿಗೆ ಸಂಭಾಷಣೆ ಮಾಡುವ ಸಮಯದಲ್ಲಿ ದೂರದಿಂದ ಕರೆಯುವಾಗ, ಮಾತನಾಡುವಾಗ ಬಳಸುವ ಪದಗಳಿಗೆ ಸಂಬೋಧಕ ಅವ್ಯಯಗಳು ಎನ್ನುವರು. ಉದಾಹರಣೆಗೆ ಲೇ, ಹೇ, ಎಲೆ, ರೀ ಇತ್ಯಾದಿ. ಲೇ ಹುಡುಗ ಇಲ್ಲಿ ಬಾ, ಎಲೆ ಮಾನವನೇ ಪ್ರಕೃತಿಯನ್ನು ರಕ್ಷಿಸು. ಈ ರೀತಿ ಒಬ್ಬರನ್ನು ಮಾತಾಡಬೇಕಾದ್ರೆ ಕರಿಬೇಕಾದ್ರೆ ಬಳಸುವಂಥ ಪದಗಳಿಗೆ ಸಂಬೋಧಕ ಅವ್ಯಯ ಅಂತ ಕರಿತೀವಿ. ಇದಿಷ್ಟು ಅವ್ಯಯಗಳು ಮತ್ತು ಅವ್ಯಯಗಳ ಪ್ರಕಾರಗಳ ಬಗ್ಗೆ ವಿವರಣೆಯಾಗಿ ಇವತ್ತು ತಿಳ್ಕೊಂಡಿದ್ದೀವಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.